ಹಾಯ್, ರೆಸ್ಟೋರೆಂಟ್ಗಳಲ್ಲಿ ಸಿಗುವಂಥ ಬಟರ್ ಪನ್ನೀರ್ ಮಸಾಲ ನೀವು ಮನೆಯಲ್ಲೇ ಟ್ರೈ ಮಾಡ್ಬೋದು. ಇದಕ್ಕೆ ಬೇಕಾಗುವ ಸಾಮಗ್ರಿಗಳಂದರೆ ಒಂದು 100 ಗ್ರಾಂ ಪನ್ನೀರ್, ಅರ್ಧ ಚಮಚ ಕಾಶ್ಮೀರಿ ಚಿಲ್ಲಿ ಪೌಡರ್, 1/4 ಚಮಚ ಅರಿಶಿಣ ಪೌಡರ್, ಮತ್ತು ಒಂದು ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಕಸೂರಿ ಮೇಥಿ, ಈರುಳ್ಳಿ, ಒಣಮೆಣಸು, ಶುಂಠಿ, ಬೆಳ್ಳುಳ್ಳಿ, ಗೋಡಂಬಿ, ಫ್ರೆಶ್ ಕ್ರೀಮ್, ಬೆಣ್ಣೆ, ರುಚಿಗೆ ತಕ್ಕ ಉಪ್ಪು. ಇಷ್ಟಿದ್ರೆ ಸಾಕು. ಮೊದಲಿಗೆ ನೀವು ಪನ್ನೀರಿಗೆ ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಗೂ ಅರಿಶಿಣ ಪುಡಿಯನ್ನು ಹಾಕಿ ಮ್ಯಾರಿನೇಟ್ ಮಾಡಿಡಿ. ನಂತರ ನೀವು ಪ್ಯಾನ್ ಬಿಸಿ ಮಾಡಿಕೊಳ್ಳಿ. ಪ್ಯಾನಿಗೆ ಒಂದು 2 ಚಮಚ ಅಷ್ಟು ಬೆಣ್ಣೆ ಹಾಕಿ, ಬೆಣ್ಣೆ ಕರಗಲಾರಂಭಿಸಿದಾಗ ನೀವು ಅದಕ್ಕೆ ಒಂದು ಪಲಾವ್ ಎಲೆ, ಚಕ್ಕೆ, ಲವಂಗ, ಸ್ವಲ್ಪ ಶುಂಠಿ, ಏಲಕ್ಕಿ, ಒಣಮೆಣಸು ಹಾಕಿ ಚೆನ್ನಾಗಿ ಬಾಡಿಸಿಕೊಳ್ಳಿ. ಅದಾದ ಬಳಿಕ ಈರುಳ್ಳಿಯನ್ನು ಸೇರಿಸಿ, ಈರುಳ್ಳಿ ಕಂದು ಬಣ್ಣಕ್ಕೆ ಬರುವಷ್ಟು ಅದನ್ನು ಚೆನ್ನಾಗಿ ಬಾಡಿಸಿಕೊಂಡು, ಅದಾದ ಬಳಿಕ ನೀವು ಸ್ವಲ್ಪ ಗೋಡಂಬಿ ಹಾಕಿ ರುಚಿಗೆ ತಕ್ಕ ಉಪ್ಪನ್ನು ಸೇರಿಸಿ ರೋಸ್ಟ್ ಮಾಡಿಕೊಳ್ಳಿ. ಗೋಡಂಬಿ ರೋಸ್ಟ್ ಆಗ್ತಾ ಬರುವಾಗ 1-2 ಟೊಮೆಟೊ ಹಾಕಿ, ಟೊಮೆಟೊ ಮೆತ್ತಗೆ ಆಗೋವರೆಗೂ ಚೆನ್ನಾಗಿ ಬಾಡಿಸಿಕೊಳ್ಳಿ. ಈಗ ಈ ಮಿಶ್ರಣವನ್ನು ಪ್ರತ್ಯೇಕವಾಗಿ ಒಂದು ಪ್ಲೇಟ್ನಲ್ಲಿ ಹಾಕಿಡಿ. ಇದು ರುಬ್ಬಲು ಬೇಕಾದ ಮಿಶ್ರಣ. ಈಗ ನೀವು ಮೆರಿನೇಟ್ ಮಾಡಿಟ್ಟ ಪನ್ನೀರ್ ಇದೆಯಲ್ಲ, ಅದನ್ನು ಅದೇ ಪ್ಯಾನಿಗೆ ಹಾಕಿ ಫ್ರೈ ಮಾಡಿಕೊಳ್ಳಿ. ಈಗ ನೀವು ರುಬ್ಬಲಿಟ್ಟ ಮಿಶ್ರಣವನ್ನು ಚೆನ್ನಾಗಿ ಪೇಸ್ಟ್ ಮಾಡಿ, ಈಗ ನೀವು ಪ್ಯಾನ್ ಬಿಸಿ ಮಾಡಿ ಅದಕ್ಕೆ ಮತ್ತೆ 2 ಚಮಚ ಒಂದು ಬೆಣ್ಣೆ ಹಾಕಿ, ಬೆಣ್ಣೆ ಕರಗಲಾರಂಭಿಸಿದಾಗ ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಅರಿಶಿಣ ಪುಡಿ, 1 ಚಮಚ ಮೆಣಸಿನ ಪುಡಿ, ನಂತರ ಸ್ವಲ್ಪ ಗರಂ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಅದರಿಂದ ಒಂದು ಅರೋಮಾ ಬರುವಷ್ಟು ಚೆನ್ನಾಗಿ ಫ್ರೈ ಮಾಡಿ, ನಂತರ ರುಬ್ಬಿಟ್ಟ ಪೇಸ್ಟ್ ಹಾಕಿ ಮಿಕ್ಸ್ ಮಾಡಿ ಪನ್ನೀರ್ ಸೇರಿಸಿ ಉಪ್ಪು ಸರಿಯಾಗಿದೆಯಾ ಅಂತ ನೋಡಿ, ಬಳಿಕ ಫ್ರೆಶ್ ಕ್ರೀಮ್ನಿಂದ ಅಲಂಕರಿಸಿ. ಫ್ರೆಶ್ ಕ್ರೀಮ್ ಇಲ್ಲದಿದ್ದರೂ ನಡೆಯುತ್ತೆ, ಫ್ರೆಶ್ ಕ್ರೀಮ್ ಸೇರಿಸಿದರೆ ಸ್ವಲ್ಪ ರುಚಿ ಜಾಸ್ತಿ ಇರುತ್ತೆ. ನಂತರ ಕಸೂರಿ ಮೇಥಿಯಿಂದ ಅಲಂಕರಿಸಿದರೆ ರೆಡಿ. ಈ ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ.